ಇನ್ನು ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ಗ್ರ್ಯಾಂಡ್ ಅಲ್ಲಿ ಒಂದು ಸಭೆ ನಡೀತಾ ಇದೆ. ಯಾರ್ದು? ರಾಜ್ಯ ಬಿಜೆಪಿಯ ವಿಶೇಷ ಕಾರ್ಯಕಾರಿಣಿ ಸಭೆ ಅದು. ಆ ಒಂದು ಸಭೆ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ಗ್ರ್ಯಾಂಡ್ ಅನ್ನುವಂಥ ಜಾಗದಲ್ಲಿ ನಡೀತಾ ಇದೆ. ಎಸ್, ಇಂದು ರಾಜ್ಯ ಬಿಜೆಪಿ ವಿಶೇಷ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ಗ್ರ್ಯಾಂಡ್ ಅಲ್ಲಿ ಈ ಒಂದು ಸಭೆ ನಡೀತಾ ಇರತಕ್ಕಂಥದ್ದು. ಸ್ಥಳೀಯ ಸಂಸ್ಥೆ ಜಿಬಿಎ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆ ಮಹತ್ವದ ಚರ್ಚೆ ಕೂಡ ನಡೀತಾ ಇದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಕೇಂದ್ರ ಸಚಿವರಾಗಿರತಕ್ಕಂಥ ಗಜೇಂದ್ರ ಸಿಂಗ್ ಶೇಖಾವತ್, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ವಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಎಲ್ಲರೂ ಕೂಡ ಆ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈಗ ಜಿಬಿಎ ಚುನಾವಣೆ ಬರ್ತಾ ಇದೆ. ಈ ಚುನಾವಣೆಯ ಹಿನ್ನೆಲೆಯಲ್ಲಿ ಯಾವ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದರಲ್ಲಿ ಈಗ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಬಂದಿದ್ದಾರೆ ಆ ಒಂದು ಸಭೆಗೆ. ಕೇಂದ್ರ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಕೂಡ ಆಗಮಿಸಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು, ಶೋಭಾ ಕರಂದ್ಲಾಜೆ ಅವರು, ವಿ ಸೋಮಣ್ಣ, ವಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಎಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಈ ಸರ್ಕಾರ ಬಂದಾಗಿನಿಂದ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆನಲ್ಲಿ ತಮಗೆಲ್ಲ ಗೊತ್ತಿದೆ, ದಸರಾ ಸಂದರ್ಭದಲ್ಲಿ ಪಾಪ ಬಲೂನ್ ಮಾಡ್ತಕ್ಕಂಥ ಅಲೆಮಾರಿ ಸಮುದಾಯದ ಬಡ ಕುಟುಂಬ ಆ ದಸರಾ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಸೇರಿರ್ತಕ್ಕಂಥ 10 ವರ್ಷದ ಹೆಣ್ಣು ಮಗಳ ಮೇಲೆ ಮಗು ಮೇಲೆ ಅತ್ಯಾಚಾರಕ್ಕೆ ಕೊಲೆ ಆದ್ರೂ ಸಹ ಇವತ್ತು ಯಾವ ರೀತಿ ಇವತ್ತು ಇಡೀ ದೇಶದಲ್ಲಿ ಚರ್ಚೆ ಆಗಿದೆ ತಾವು ನೋಡಿದ್ದೀರಿ. ಈ ರೀತಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಅಹಿಂದ ಹೆಸರು ಹೇಳ್ಕೊಂಡು ರಾಜ್ಯದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಅಲ್ಪಸಂಖ್ಯಾತರ ಓಲೈಕೆಯನ್ನ ಮಾಡೋದು ಬಿಟ್ರೆ ಎಲ್ಲ ಹಿಂದುಳಿದ ಸಮುದಾಯಗಳು, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಸಮುದಾಯಗಳ ಏಳಿಗೆಯನ್ನು ಸಂಪೂರ್ಣವಾಗಿ ಮರ್ತಿರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಮೊನ್ನೆ ಸದನದಲ್ಲೂ ಕೂಡ ನಾವು ಮಾತನಾಡಿದ್ದೇವೆ. 2012 में रिपोर्ट आई थी, माननीय श्री गौड़ा साहब को पेश की गई थी. तकरीबन 2 लाख करोड़ की वक्फ संपत्तियों पर इन सरकार के मंत्रियों और पूर्व नेताओं ने कब्जा करने का काम किया है. भारत सरकार को मजबूर होकर के इनके इसी अपराधों के कारण, इनके इसी लूट खसोट के कारण भारत सरकार को वक्फ संशोधन अधिनियम लाना पड़ा है. हमने अच्छी तरीके से देखा है, इनके स्वयं इनका ही एक अधिकारी, बेंगलोर म्युनिसिपल कॉर्पोरेशन का अधिकारी मंजूनाथ पब्लिकली ये कहता है कि कांग्रेस के 8 एमएलए फर्जी लीव ट्रेवल कंसेशन लेकर के, टीएडीए लेकर के गरीबों का पैसा लेकर इस देश में यात्रा, नकली यात्रा करने का काम करते. हमने देखा है अभी कुछ दिनों पहले, 1 महीने पहले एक एक्साइज अधिकारी रंगे हाथ पकड़ा गया 25 लाख रुपए की घूस लेते हुए. यह संभव है क्या? अगर एक्साइज कमिश्नर खुलेआम पैसा ले रहा है तो यह संभव है क्या कि उसका मंत्री उसमें इन्वॉल्व न हो? और मैं आभारी हूं माननीय आर अशोक जी का, बहुत मजबूती के साथ उन्होंने सदन से लेकर सड़क तक लड़ाई लड़ी है और यह कहा यह छोटा मोटा भ्रष्टाचार नहीं है, यह 250 करोड़ का भ्रष्टाचार है. भ्रष्टाचार के इतिहास, हमारी सरकार थी तो हमारे ऊपर आरोप लगा करते थे.
अब इनका कॉन्ट्रैक्टर एसोसिएशन, जिसको पिछली बार इन्होंने मैनिपुलेट किया था, अब इनका कॉन्ट्रैक्टर एसोसिएशन खुद इस बात को कह रहा है कि पिछली भाजपा की सरकार में जितना भ्रष्टाचार था अब तो यह सरकार लिमिट क्रॉस कर चुकी है और पिछली सरकारों से 2 गुना अधिक भ्रष्टाचार इस सरकार के अंदर बढ़ चुका है। मित्रों, माननीय मुख्यमंत्री जी, मूडा के केस में किसी प्रकार से सुप्रीम कोर्ट से मैं सुनता हूं केस खत्म हो गया ना, सुनता हूं बच गए, लेकिन जनता के अंदर जो भावनाएं हैं उनसे नहीं बच सकते। पूरे कर्नाटक ने देखा है कि मुख्यमंत्री ने अपने पद का दुरुपयोग करके कैसे गांव की जो जमीनें विकसित हो चुकी थी उनको गांव की जमीनें बता करके अपने नाम आवंटित करा लिया। और अगर भारतीय जनता पार्टी ने मजबूती के साथ सड़कों पर जाकर के विरोध नहीं किया होता, न्यायालय तक जाकर के दबाव नहीं बनाया होता, तो शायद वो आज उन करोड़ों करोड़ों की जमीन के मालिक हो चुके होते। ಈ ಒಂದು ಸಭೆಯ ಕುರಿತು ವಿಶೇಷ ವರದಿಗಾರರಾದಂತಹ ಬಾಬು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಾಬು, ಈಗ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ಗ್ರ್ಯಾಂಡ್ ಅಲ್ಲಿ ರಾಜ್ಯ ಬಿಜೆಪಿ ವಿಶೇಷ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ಒಂದಿಷ್ಟು ನಾಯಕರುಗಳೆಲ್ಲ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ಸಭೆಯಲ್ಲಿ ಯಾವ್ಯಾವ ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇದೆ, ಏನು ಈಗ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆಯಾ ಅಥವಾ ಮುಂದಿನ ಒಂದು GBA ಚುನಾವಣೆ ಬಗ್ಗೆ ಚರ್ಚೆ ನಡೀತಿದೆಯಾ, ಅದನ್ನ ಹೊರತುಪಡಿಸಿ ಬೇರೆ ಏನಾದರೂ ವಿಚಾರಗಳು ಚರ್ಚೆ ನಡೀತಿದೆಯಾ ಅಂತ? ಪ್ರಮೋದ್, ಇವತ್ತು ಪ್ರಮುಖವಾಗಿ ಅರಮನೆ ಮೈದಾನದಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೀತಾ ಇದೆ. ಸಭೆಯಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಇವತ್ತು ಸಭೆ ಉದ್ದೇಶ ಇರೋದೇನಂತ ಅಂದ್ರೆ ಇವರು ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡಬೇಕು, ಮುಂದಿನ ದಿನಗಳಲ್ಲಿ 28ರ ಚುನಾವಣೆ ಇರ್ಬೋದು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು, GBA ಚುನಾವಣೆ ಇರ್ಬೋದು, ಎಲ್ಲಾ ಚುನಾವಣೆಗಳಲ್ಲೂ ಪಕ್ಷವನ್ನ ಯಾವ ರೀತಿ ಸಂಘಟಿಸಿ ಅಧಿಕಾರಕ್ಕೆ ತರಬೇಕು ಅನ್ನೋದು ಪ್ರಮುಖ ಅಜೆಂಡವಾಗಿ ಇವತ್ತು ವಿಷಯ ಇಟ್ಕೊಂಡು ಚರ್ಚೆ ಮುಂದುವರಿಸಿದ್ದಾರೆ. ಇವತ್ತು ಸಂಜೆ ಈ ಸಭೆಯನ್ನು ಒಂದು ನಿರ್ಣಯ ತಗೊಳ್ತಾರೆ. ಯಾವ ರೀತಿ ಸರ್ಕಾರದ ವಿರುದ್ಧ ಸರ್ಕಾರದ ವೈಫಲ್ಯಗಳೇನು, ಇದುವರೆಗೂ ನಡೆದಂತ ಭ್ರಷ್ಟಾಚಾರ ಹಗರಣಗಳೇನು, ಅವೆಲ್ಲವನ್ನು ರಾಜ್ಯದ ಜನರ ಮುಂದೆ ಇಡುವಂತದ್ದು ಇವತ್ತು ಕಾರ್ಯಕಾರಿಣಿ ಸಭೆ ಉದ್ದೇಶ ಆಗಿದೆ. ಹಾಗಾಗಿ ಈ ವೈಫಲ್ಯ ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು, ಅವೆಲ್ಲಾ ವಿಷಯಗಳ ಬಗ್ಗೆ ಒಂದು ಅಜೆಂಡಾ ರೂಪಿಸಿ ಪ್ರತಿ ಮನೆಗೂ ರಾಜ್ಯದ ಮನೆಗೂ ಸರ್ಕಾರದ ಆಡಳಿತ ವೈಫಲ್ಯವನ್ನ ತಿಳಿಸುವಂತದ್ದು, ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಯಾವ ರೀತಿ ಹೋರಾಟ ರೂಪಿಸಬೇಕು ಅನ್ನೋ ಉದ್ದೇಶ ಇವತ್ತಿನ ಸಭೆಯ ಮೂಲ ಉದ್ದೇಶ ಆಗಿದೆ. ಪ್ರಮೋದ್, ಥ್ಯಾಂಕ್ ಯು ಬಾಬು.